ಇದೆಲ್ಲದರ ನಡುವೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯ ತಲೆನೋವು ಶುರುವಾಗಿದೆ. ಸೋಮವಾರದಿಂದಲೇ ಶುರುವಾಗಲಿದೆ ಸಮೀಕ್ಷೆ. ದಿನಾಂಕದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ. ಈಗ ಆಲ್ರೆಡಿ ಮುಂಚೆ ಏನು ದಿನಾಂಕ ನಿಗದಿಯಾಗಿತ್ತು ಆ ದಿನಾಂಕದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಸಮೀಕ್ಷೆಗೆ ಪ್ರಬಲ ಸಮುದಾಯಗಳಿಂದ ವ್ಯಾಪಕವಾದಂತಹ ವಿರೋಧ ವ್ಯಕ್ತ ಆಗ್ತಾ ಇದೆ. ಜಾತಿ, ಉಪಜಾತಿ, ಧರ್ಮದ ವಿಚಾರದಲ್ಲಿ ಇರುವಂತಹ ಗೊಂದಲ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಲಿಂಗಾಯತ ಸಮುದಾಯದಲ್ಲೇ ಹೆಚ್ಚಾಗಿದೆ ಗೊಂದಲ. ಒಕ್ಕಲಿಗ ಸೇರಿದಂತೆ ಹಲವು ಸಮುದಾಯಗಳಿಂದ ಹೈಕೋರ್ಟ್ಗೆ ಅರ್ಜಿ ಹಾಕಲಾಗಿದೆ. ಸಮೀಕ್ಷೆಗೆ ತಡೆ ನೀಡುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಜಾತಿ ಗಣತಿ ವಿಚಾರದಲ್ಲಿ ಕೋರ್ಟ್ನಲ್ಲಿ ಸರ್ಕಾರದ ನಡೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಈಗ ಒಂದಷ್ಟು ಗೊಂದಲ ಇದೆ. ಈಗ ಧರ್ಮದ ಕಾಲಂನಲ್ಲಿ ಏನ್ ಬರೆಸಬೇಕು, ಜಾತಿ ಕಾಲಂನಲ್ಲಿ ಏನ್ ಬರೆಸಬೇಕು, ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಜಾಗೃತಿಯನ್ನ ಮೂಡಿಸಬೇಕಾದಂತ ಜವಾಬ್ದಾರಿ ಕೂಡ ಆ ಸಮುದಾಯದ ನಾಯಕರ ಹೆಗಲಿಗಿದೆ. ಅದೇ ವಿಚಾರವಾಗಿನೇ ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಏಕ್ತಾ ಸಮಾವೇಶ ಏನಿದೆ, ಮತ್ತೊಂದು ಕಡೆ ಇವತ್ತು ನಡೆದಂತಹ ಒಕ್ಕಲಿಗ ನಾಯಕರ ಮಹತ್ವದ ಮೀಟಿಂಗ್ ಏನಿದೆ, ಅದು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಕೂಡ ಆಗ್ತಾ ಇದೆ.